ಆಗಲೇಬೇಕು. ರೈತ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಆಡಳಿತ ಭವನದ ಮುಂದೆ ಕರ್ನಾಟಕ ರೈತ ಸಂಘದ ವತಿಯಿಂದ ಸೋಮವಾರ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು. ಖಾಸಗಿ ಪರವಾನಗಿ ಭೂಮಾಪಕರ ಮುಷ್ಕರದ ಪರಿಣಾಮವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ರೈತರ ಭೂ ಹದ್ದು ಬಸ್ತು 11 ನಕ್ಷೆ ಹಾಗೂ ತಾತ್ಕಾಲ್ ಪೋಡಿ ಅರ್ಜಿಗಳ ವಿಲೇವಾರಿ ಕಳೆದ 3 ತಿಂಗಳಿನಿಂದ ಸ್ಥಗಿತಗೊಂಡಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 2876 ಅರ್ಜಿಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 16071 ಅರ್ಜಿಗಳು ಬಾಕಿ ಉಳಿದಿವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಲೋಕೇಶ್ ಗೌಡ ತಿಳಿಸಿದರು. ಸರ್ಕಾರಕ್ಕೆ ಅವ್ರು ತೆಗೆದು ಬೇರೆಯವ್ರನ್ನ ಮಾಡಿಸ್ತೀರ ಅದಕ್ಕೂ ಇಲ್ಲ. ಈಗ ರೈತರು ಸುಮಾರು ಅರ್ಜಿಗಳು ನಮ್ಮ ತಾಲೂಕಲ್ಲಿ ಸುಮಾರು 2876 ಅರ್ಜಿಗಳು ಇವತ್ತು ಬಾಕಿ ಉಳಿದಿದೆ. ತತ್ಕಾಲ್ ಪೋಡಿ ಅದ್ಬಸ್ತು ಮತ್ತು ಲೆವೆನ್ನಿಗಳು ಈಗ ಅಣ್ಣ ತಮ್ಮಂದರು ಏನೋ ವಿಭಾಗ ಪಟ್ಟಿಗಳು ಮಾಡ್ಕೋಬೇಕು, ಅದು ಲೆವೆನ್ನಿ ಆದರೆ ಮಾತ್ರನೇ ಇವತ್ತು ಆ ವಿಭಾಗ ಪಟ್ಟಿಗಳಾಗುವಂಥದ್ದು. ಸುಮಾರು ಇವೆಲ್ಲ ಜೊತೆಯಲ್ಲೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಸುಮಾರು 16,071 ಅರ್ಜಿಗಳು ಇವತ್ತು ಉಳಿಕೆ ಇದೆ. ರಾಜ್ಯದಲ್ಲಿ ಸುಮಾರು 11 ಲಕ್ಷ ಅಷ್ಟು ಅರ್ಜಿಗಳು ಉಳಿಕೆ ಇದೆ. ಇವೆಲ್ಲ ಇದ್ರೂ ಸಹ ಈ ರೈತರ ಸಮಸ್ಯೆಗಳನ್ನ ಪರಿಹರಿಸೋದು ಬಿಟ್ಟು ಅವರ ಒಂದು ಸ್ವಯಂ ಇದಕ್ಕೋಸ್ಕರ ಇವತ್ತು ಸರ್ವೇರ್ಗಳು ಅವರ ಬೇಡಿಕೆಗಳು ಅವ್ರು ಹೋಗ್ತಾ ಇಲ್ಲ, ಅವ್ರ ಬೇಡಿಕೆಗಳನ್ನ ಇವ್ರು ಹೋಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವತ್ತು ಹಗ್ಗ ಜಗ್ಗಾಟ ಇವತ್ತು ಸರ್ವೆ ಇಲಾಖೆ ಕಚೇರಿಯಲ್ಲಿ ಸುಮಾರು ಸಾವಿರಾರು ಕಡತಗಳು ಉಳಿದ ಇದ್ದಾವೆ. ಮುಂದೊಂದು ದಿನ ಇವತ್ತು ನಾವು ಇದ್ರ ಬಗ್ಗೆ ಮಾನ್ಯ ನಮ್ಮ ಶಾಸಕರು ಸಹ ನಾವು ಗಮನಕ್ಕೆ ತಂದಿದ್ವಿ. ಎಲ್ಲನೂ ಗಮನ ಇಟ್ಕೊಂಡು ಸರ್ಕಾರ ತಕ್ಷಣ ಸಮಸ್ಯೆ ಬಗೆಹರಿಸಬೇಕು. ಮಾನ್ಯ ಕಂದಾಯ ಸಚಿವರೇ, ನೀವು ಅವರ ಇದಕ್ಕೆ ಬೇಡಿಕೆಗಳು ಈಡೇರಿಸಲ್ಲ ಅಂತ ನೀವು ಮುಂದಕ್ಕೆ ಬಿದ್ದರೆ ರೈತರಲ್ಲಿ ಬೀದಿಗೆ ಬರಬೇಕಾಗುತ್ತೆ. ತಕ್ಷಣ ನೀವು ಈ ಸಮಸ್ಯೆಗಳನ್ನ ಅವರು ಪರಿಹರಿಸಿ ಮಾಡಿ. ಇಲ್ಲ ಅಂದರೆ ನೀವು ಸರ್ಕಾರದಿಂದ ಇವನ್ನೆಲ್ಲ ವಜಾ ಮಾಡಬೇಕಾದ್ರೆ ನೀವು ಸರ್ಕಾರ ಹೊಸದಾಗಿ ಮಾಡಿರಿ. ನಿಮ್ಗೆ ಅದಕ್ಕೂ ಶಕ್ತಿ ಇಲ್ಲ, ಈ ಸಮಸ್ಯೆ ಬಗೆಹರಿಸೋಕ್ಕೆ ಶಕ್ತಿ ಇಲ್ಲ ಅಂದರೆ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ತಕ್ಷಣ ಇದ್ರ ಬಗ್ಗೆ ಸಮಸ್ಯೆ ಬಗೆಹರಿಸಬೇಕು. ರೈತರ ಅರ್ಜಿಗಳು ವಿಲೇವಾರಿ ಆಗಬೇಕು. ಇಲ್ಲ ಅಂದರೆ ಮುಂದೆ ಇನ್ನೂ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಅವ್ರು ಹೇಳ್ತಾರೆ, ಅಲ್ಲಿ ಗೌಡ್ರು ಹೇಳ್ತಾರೆ, ನಮ್ಮ ಕಂದಾಯ ಸಚಿವರು ಹೇಳ್ತಾರೆ, ನಾನೆಲ್ಲ ಡಿಜಿಟಲೀಕರಣ ಮಾಡಿಬಿಟ್ಟಿದ್ದೀನಿ, ಒಳ್ಳೆ ಆಡಳಿತ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲ ತಪ್ಪು ಮಾಹಿತಿಗಳು. ಈ ಸರ್ಕಾರ ರೈತರಿಗೆ ಬಹಳ ಅನ್ಯಾಯ ಮಾಡ್ತಾ ಇದೆ. ಹೇಳೋದೊಂದು ಮಾಡೋದೊಂದು. ಯಾವುದೇ ಕಾರಣಕ್ಕೂ ಯಾವ ಸರ್ಕಾರಗಳು ಬಂದ್ರು ಎಲ್ಲ ದರಿದ್ರ ಸರ್ಕಾರಗಳೇ. ಯಾವನ್ ಆಳ್ವಿಕೆ ಮಾಡೋನ್ ಬಂದ್ರು ಅವನ್ ಸ್ವಾರ್ಥ ನೋಡ್ತಾನಾಗ್ಲಿ, ರೈತರ ಕಡೆ ಕಣ್ಣೆತ್ ನೋಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ರೈತ ಸಂಘ ಅತಿಯಾಗಿ ಈ ರೀತಿಯೆಲ್ಲ ಹೋರಾಟ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗಲ್ಲ. ಅತ್ಯುಗ್ರವಾಗಿ ಹೋರಾಟ ಮಾಡಬೇಕು. ಎಲ್ಲ ಆಫೀಸ್ಗಳನ್ನ ಅಲ್ಲೇ ಬಂದ್ ಮಾಡಬೇಕು. ಯಾರು ಆಫೀಸರ್ಗೆ ಸಂಬಳ ಕೊಡ್ತಾರೆ ತಕ್ಷಣ ನಿಲ್ಲಿಸ್ಬೇಕು. ಅವ್ನ್ ಕೆಲಸ ಮಾಡಿದ್ರೆ ಮಾತ್ರ ಸಂಬಳ ಕೊಡ್ಬೇಕು. ಅವ್ನ್ ಕೆಲಸ ಮಾಡಿಲ್ಲ ಅಂದ್ರೆ ನಮ್ ತರ ಬಂದು ಅವರು ನಾವು ಹೆಂಗೆ ಹೋಗಿ ಬೆಳಗ್ಗೆ ಕೂಳಿಲ್ದೆ ನೀರಿಲ್ದೆ ಹಾವುಗಳು ಚೇಳುಗಳು ಕಚ್ಕೊಂಡು ರಾತ್ರಿ ಎಲ್ಲ ನೀರುಗಳು ಕಟ್ತೀವಿ. ಈ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಬಂದು ನಿಲ್ಬೇಕು. ಇವತ್ತೇನು ಮಾಡ್ಕೊಡ್ತಾ ಇಲ್ಲ ಭೂಮಾಪಕರು, ಬಂದು ನೋಡ್ಲಿ ರೈತರ ಕಷ್ಟಗಳು. ಇವತ್ತು ಅಣ್ಣ ತಮ್ಮಂದ್ರು ಕಿತ್ತಾಡ್ಕೊಂಡು ತಲೆ ಹೊಡ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ನಲ್ಲಿ ಇರೋರು ಏನ್ ಮಾಡ್ತಾರೆ, ಕಿತ್ತಾಡ್ಕೊಂಡ್ರೆ FIR ಆಗ್ತಾರೆ, ಇಲ್ಲ ಏನೋ ಒಂದು ಹೇಳಿ ಕಳಿಸ್ತಾರೆ. ಇದು ಬಗೆಹರಿಯುವಂತ ಸಮಸ್ಯೆ ಅಲ್ಲ. ಭೂಮಾಪಕರ ಜೊತೆಯಲ್ಲಿ ಸರ್ಕಾರ ಬರಬೇಕು, ಅತಿ ಶೀಘ್ರವಾಗಿ ಮಾತುಕತೆ ನಡೆಸಬೇಕು, ಇದು ಬಗೆಹರಿಸಬೇಕು. ಇಲ್ಲ ಅಂದ್ರೆ ನಾವು ತಾಲೂಕು ಕಚೇರಿಯನ್ನ ಬಂದ್ ಮಾಡಿ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಕ್ ಬಿಡಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು 15 ದಿನಗಳೊಳಗಾಗಿ ಸರ್ಕಾರ ಭೂಮಾಪಕರ ಜೊತೆಯಲ್ಲಿ ಮಾತುಕತೆ ನಡೆಸಿ ಈ ಸಮಸ್ಯೆಯನ್ನ ಬಗೆಹರಿಸದೆ ಹೋದ್ರೆ ಉಗ್ರ ರೂಪವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವರೇನಾದ್ರೂ ಮಾಡದೆ ಹೋದ ಪಕ್ಷದಲ್ಲಿ ಬೀಗ ಜಡಿಯೋದಂತೂ ಗ್ಯಾರಂಟಿ. ಬಗೆಹರಿಸಬೇಕು. ಇಲ್ಲ ಅಂದ್ರೆ ಈ ಸರ್ಕಾರ ಇದ್ದೇನು ವೇಸ್ಟು, ಈ ಶಾಸಕರು ಇದ್ರೆ ವೇಸ್ಟು, ಆ ಕ್ಯಾಬಿನೆಟ್ ಇದ್ರೆ ಏನ್ ವೇಸ್ಟು. ಎಲ್ಲ ಚೆನ್ನಾಗಿ ತಿಂದು ಉಂಡು ಮಜಾ ಮಾಡಕ್ ಮಾತ್ರ ಅವ್ರು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ರೈತರಿಗೆ ಯಾವ ಸರ್ಕಾರಗಳು ಬಂದ್ರು ಏನೋ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ರೈತರು ಎಚ್ಚೆತ್ಕೋಬೇಕು. ಯಾವೊಂದು ಕೆಲಸ ಮಾಡ್ಕೊಡಲ್ವೋ ತಕ್ಷಣ ಅದನ್ನ ರಿಯಾಕ್ಷನ್ ಮಾಡಬೇಕು, ನಿಲ್ಲಿಸ್ಬೇಕು, ನಿಲ್ಲಿಸಿ ಕೇಳಬೇಕು. ಕರ್ಸಿ ಕಂದಾಯ ಮಿನಿಸ್ಟರ್ ಇಲ್ಲಿ ಕರ್ಸಿ ಸಮಸ್ಯೆ ಏನಾಗ್ತಾ ಇದೆ, ಒಂದೊಂದು ತಾಲೂಕಲ್ಲಿ ಇಷ್ಟೊಂದು ಕಡತಗಳು ವಿಲೇವಾರಿ ನಿಂತೋದ್ರೆ ಮತ್ತೆ ಇದನ್ನ ಮೂವ್ ಮಾಡಬೇಕು ಅಂದ್ರೆ ಎಷ್ಟು ತಿಂಗಳುಗಳು ಬೇಕು. ಕೋರ್ಟಲ್ಲಿ ಕೇಸುಗಳು ತುಂಬ ತುಣುಕ್ತಾ ಇದೆ. ನಮ್ಮ ಕೈಯಲ್ಲಿ ಆ ಕೇಸುಗಳನ್ನ ಫೈಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ವಾರದಲ್ಲಿ 4-5 ಕೇಸುಗಳು ಬರೀ ಈ ಕಂದಾಯ ಇಲಾಖೆಗೆ ಸಂಬಂಧಪಟ್ಟವೆ ಬರ್ತವೆ. ಹೀಗೆ ಆದ್ರೆ ರೈತರು ಬದುಕೋದು ಹೆಂಗೆ? ಈಗಲೇ ರೈತರು ಬೆಳೆದಿರೋ ಅಂತ ಬೆಳೆಗೆ ಬೆಲೆ ಇಲ್ಲ, ರೈತರಿಗೆ ಅಸಲೇ ಬೆಲೆ ಇಲ್ಲ. ಹೇಳ್ತಾರೆ ಬಂದವರೆಲ್ಲ ಹೇಳೋರೆ
ನಾವು ರೈತರನ್ನ ಉದ್ಧಾರ ಮಾಡ್ತೀವಿ ಅಂತ. ಯಾವ ಬೋಳಿ ಮಗನೂ ರೈತರನ್ನ ಉದ್ಧಾರ ಮಾಡೋ ರಾಜಕಾರಣಿನೂ ಬಂದಿಲ್ಲ, ಅಧಿಕಾರಿನೂ ಬಂದಿಲ್ಲ, ಬರೋದು ಇಲ್ಲ. ಮೊದಲು ನಾವು ಎಚ್ಚೆತ್ಕೋಬೇಕು. ಅವರನ್ನ ಕೆಲಸ ಮಾಡೋ ರೀತಿಯಲ್ಲಿ ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಆಗ ಮಾತ್ರ ಈ ಅಧಿಕಾರಶಾಹಿಗಳು, ರಾಜಕಾರಣಿಗಳು, ಶಾಸಕಾಂಗ, ಕಾರ್ಯಾಂಗ ಇವೆಲ್ಲ ಅದ್ದಕ್ಕೆ ಬರ್ತವೆ. ಅಲ್ಲಿವರೆಗೂ ನಾವೆಷ್ಟೇ ಬಾಯಿ ಪಡ್ಕೊಂಡ್ರು ಕೂಡ ಇವತ್ತು ಹೇಳ್ತಾರೆ, ಹೊರಟೋಗ್ತಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ರೂಪಿಸಿ ಈ ಅಧಿಕಾರಿಗಳು, ಸರ್ಕಾರ ನಾವು ಹೇಳ್ದಂಗೆ ಕೇಳಬೇಕು. ಆ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಬೋಲೋ ರೈತ ಸಂಘಕ್ಕೆ, ಬೋಲೋ ರೈತ ಸಂಘಕ್ಕೆ. ಮಂತ್ರಿಗಳು ಹೇಳ್ತಾರೆ, ಕೃಷ್ಣ ಬೈರೇಗೌಡರು ಮನೆ ಹತ್ರ ಬಂದು ಸರ್ವೆ ಮಾಡಿಬಿಟ್ಟು ನಿಂಗೆ ಏನಾಯ್ತೋ ಕೊಡ್ತೀನಪ್ಪ ಅಂತ. ಅದು ಬಂದಿದ್ದಿಲ್ಲ, ನಾವು ತಗೊಂಡಿದ್ದಿಲ್ಲ. ನಮ್ಮ ತಾಲೂಕು ಬನ್ನಿ ಸ್ವಾಮಿ, ನೀವು ಒಂದ್ಸಾರಿ ಗೌರಿಬಿದನೂರು ತಾಲೂಕು ಬನ್ನಿ, ಇಲ್ಲೇನು ನಡೀತತ್ತೆ ಅಂತ ತೋರಿಸ್ತೀವಿ, ಹೇಳ್ತೀವಿ ನಿಮಗೆ. ಅವಾಗಾದ್ರೂ ದಯವಿಟ್ಟು ಮಾಡಿಕೊಡಿ ಸ್ವಾಮಿ. ಸರ್ಕಾರ ಅಂತಂದರೆ ಇದೇನು ಶಾಶ್ವತ ಅಲ್ಲ, ಅಧಿಕಾರಿಗಳಿಗೂ ಶಾಶ್ವತ ಅಲ್ಲ. ಕೆಲವು ವರ್ಷಗಳಿಗೆ ಮಾತ್ರ ನಿಮಗೆ ಲಿಮಿಟು. ಆಮೇಲೆ ನೀವು ನಮ್ಮಂಗೆ ಆಗಬೇಕು. ನಿಮ್ಮ ಮಕ್ಕಳು ಮರಿ ಅವರು ಇವರು ಇಲ್ಲಿ ಬಂದು ಅಳಿದ್ರೆ ನೀವೇನಂತೀಯ? ನಮಗೂ ಅಷ್ಟೇ. ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಏನಿದೆಯೋ ಅದು ರೈತರಿಗೆ ಕೆಲಸ ಮಾಡಿಕೊಟ್ಟು ರೈತರಿಗೆ ಕಳಿಸೋದು ನೀವು ಕಲ್ತ್ಕೊಳ್ರಿ. ಇದು ಜನಗಳಿಗೆ ತುಂಬ ತೊಂದರೆ ಆಗ್ತಾ ಐತೆ. ಇವರೆಲ್ಲರೂ ಹೊರಗಡೆ ಹೋದರೆ TA ಎಲ್ಲ ತಗೊತಾರೆ. ರೈತರಿಗೆ ಇಚ್ಚಿಕ್ಕೋರಿಲ್ಲ, ಇಲ್ಲಿ ನೀರು ಕೊಡೋರಿಲ್ಲ ಈ ಆಫೀಸ್ನಾಗೆ. ಏನು ಪ್ರಯೋಜನ? ಯಾರ್ದಿದು ಬಿಲ್ಡಿಂಗು? ಜನಗಳದ್ದು. ನೀವು ಕೂಕೊಂಡು ಊಗಾಡೋಕ್ಕಲ್ಲ ಬಂದಿರೋದಿಲ್ಲ. ರೈತರ ಕೆಲಸ ಬಂದ ಮೇಲೆ ಇಂಥ ತಾರೀಕಿನ ದಿವಸ ನಾವು ಮಾಡಿಕೊಡ್ತೇವೆ ಅಂಥೇಳಿ ಅದನ್ನು ಬರ್ಕೊಡ್ಬೇಕು. ಅಧಿಕಾರಿಗಳೆಲ್ಲ ನಾವು ಹೋದರೆ ನಾವು ಇಂಥ ಕಡೆ ಹೋಗಿದ್ದೀವಿ ಅಂಥೇಳಿ ಹಾಕಬೇಕು. ಏನೂ ಇಲ್ಲ, ಬಾರಣ್ಣ ಹೋಗಣ್ಣ. ಇದೇನು ಕೆಲಸನ? ರೈತರಿಗೆ ಮಾಡೋ ಕೆಲಸನ? ರೈತರಿಗೆ ಕೊಡ್ತಕ್ಕಂಥ ಅನ್ನ ಕೊಟ್ಟು, ನೀರು ಕೊಟ್ಟು, ಹಣ್ಣು ಕೊಟ್ಟು, ಹಾಲು ಕೊಟ್ಟು ಎಲ್ಲ ಕೊಡೋ ರೈತರಿಗೆ ನೀವು ಮಣ್ಣು ಕೂಡ ತಿನ್ನಿಸೋದಿಲ್ವಲ್ಲ. ನಾವಿವಾಗ ಸರ್ವೆ ಮಾಡಬೇಕು ಅಂತೇಳಿ ಸುಮಾರು ತಿಂಗಳಿಂದ ಹೊರಡ್ತಾ ಇದ್ದೀವಿ. ಸರ್ವೆ ಅವ್ರು ಮಾತ್ರ ಹೋಗಿ ಅಲ್ಲಿ ಮೀಟಿಂಗ್ ಕೂತ್ಕೊಂಡವ್ರೆ. ಅವ್ರಿಗೆ ಮಾತ್ರ ಬೇಕು ಅನುಕೂಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ರೈತರು ಯಾರನ್ನ ರೈತರು ಬಾಂದ್ರೆ ಅಯ್ಯೋ ನೀನು ಹೋಗ್ಬರಕಪ್ಪ, ನಾನು ಹೋಗ್ತೀನಿ ಅಂತಾರೆ. ಯಾಕೆ ಅಂತಂದರೆ ಅದಕ್ಕೆ ಬೇಕಾದಷ್ಟು ಕೆಲಸ ಇರ್ತೈತೆ, ತೊಂದರೆ ಇರ್ತೈತೆ, ಹೋಗಿ ಬರೋಕ್ಕೆ ಆಗೋದಿಲ್ಲ, ಇಲ್ಲಿ ಆಗೋದಿಲ್ಲ ಅಂತ ಕೆಲವ್ರಿಗೆಲ್ಲ ಗೊತ್ತೂ ಐತೆ. ನಾನೇ ಸುಮಾರು ಸರ್ವೆಗೆ ಹಾಕಿ 3 ತಿಂಗಳಾಗೈತೆ. ಇದುವರೆಗೂ ಅವರು ಬಂದಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ? ಮೀಟಿಂಗ್ ಹೋಗಿದ್ದಾರೆ. ಮೀಟಿಂಗ್ ಹೋಗಲಿ, ನಾವು ಬೇಡ ಅಂಬೋದಿಲ್ಲ. ಅವ್ರು ಬೇಕಾದ ಕೆಲಸ ಮಾಡ್ಕೋಬೇಕಾದ್ದೇ ಮಾಡಿಕೊಳ್ಳಿ. ಆದರೆ ನಮ್ಗೆ ಅಲ್ಲಿ ಏನಾಗೈತೆ, ಏನಿಲ್ಲ, ಯಾವಾಗ ಮಾಡಿಕೊಡ್ತೀವಿ ಅಂತ ಏನಾದರೂ ನಮ್ಗೆ ಉತ್ತರ ಕೊಡ್ತಾರಾ ಇವರು? ಏನಕ್ಕೆ ಇವರು ಇಲ್ಲಿರೋದು? ಜನಗಳಿಗೆ ಸಹಾಯ ಮಾಡೋದಕ್ಕೆ. ಅದು ಬಿಟ್ಬಿಟ್ಟು ಏನು ಸ್ವಾಮಿ ಎಲ್ಲೋದ್ರು ಇವತ್ತಾನೆ ಇದ್ರಪ್ಪ, ಅಲ್ಲೆಲ್ಲ ಹೋಗ್ಯವ್ರೆ, ಫೀಲ್ಡ್ಗೆ ಹೋಗ್ಯವ್ರಪ್ಪ, ಫೀಲ್ಡ್ಗೆ ಹೋಗ್ಯವ್ರ, ಮನೆಗೆ ಹೋಗ್ಯವ್ರ, ಕಾಫಿ ಕುಡಿಯೋಕೆ ಹೋಗ್ಯವ್ರು. ಯಾರಿಗೆ ಗೊತ್ತಾಗಬೇಕಿದು? ಇಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ತಕ್ಷಣ ಇಲ್ಲಿಂದ ಕಳಿಸ್ಬಿಡ್ಬೇಕು. ಕಷ್ಟಪಟ್ಟು ಕೆಲಸ ಮಾಡುವಂಥ ಒಳ್ಳೆ ವ್ಯಕ್ತಿಗಳನ್ನ ಇರಿಸ್ಲಿ. ಅವರು ಸಂಬಳ ತಗೊತಾರೆ, ಇವರು ಸಂಬಳ ತಗೊತಾರೆ. ಸಂಬಳ ಒಂದೇ ಅಲ್ಲ ಸ್ವಾಮಿ. ನಾನು ಇನ್ನು ಬಾಯಿ ಬಿಟ್ಟರೆ ಬಣ್ಣಿಗೆ ಅದು ಅಂದಂಗೆ ಐತೆ. ಅದು ನಾನು ಹೇಳಕ್ಕೆ ಬಯಸೋದಿಲ್ಲ.